ನಮಸ್ತೆ ಒನ್ಸ್ ಅಗೇನ್ PS ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ಎಲ್ರೂ. ಡಿಯರ್ ಫ್ರೆಂಡ್ಸ್, ಇವಾಗ ಇನ್ನೊಂದು ತೋಟಕ್ಕೆ ನಾವು ವಿಸಿಟ್ ಮಾಡಿದ್ದೀವಿ. ಜಸ್ಟ್ ಆ ರೈತರನ್ನೇ ನಾವು ಮಾತಾಡಿಸ್ತಾ ಹೋಗೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಬಸವರಾಜ್ ಸರ್ ನಮಸ್ತೆ. ಓಕೆ, ನಿಮ್ಮ ಪರಿಚಯ ಮಾಡ್ಕೋಬೋದಾ ನಮ್ಮ ಚಾನಲ್ಗೆ? ನಿಮ್ಮ ಹೆಸರು? ಬಸವರಾಜ್ ಅಂತೇಳಿ, 12 ಚಿತ್ರದುರ್ಗ ತಾಲೂಕು. ಓಕೆ, ಇದು ತೋಟ ನೀವೇ ನೋಡ್ಕೊಳ್ತಿರೋದು? ನಾವೇನೆ. ಓಕೆ, ಎಷ್ಟು ಎಕರೆ ಬರುತ್ತೆ ಇದು? ಟೋಟಲ್ಲು ಒಂದು 2 ಎಕರೆ ಬರುತ್ತೆ. 2 ಎಕರೆ ಬರುತ್ತೆ. ಓಕೆ, ಮುಂಚೆ ಏನ್ ಮಾಡ್ತಾ ಇದ್ರಿ ನೀವು ಈ ತೋಟಕ್ಕೆ? ಏನ್ ಕೊಡ್ತಾ ಇದ್ರಿ? ಕೆಮಿಕಲ್ಲು ಗೊಬ್ಬರನೂ ಕೊಡ್ತಿದ್ವಿ, ಕೆಮಿಕಲ್ ಭಾಳ ಕೊಡ್ತಿದ್ವಿ. ಓಕೆ, ಇವಾಗ ಎಲ್ಲ ಮೋದಿ ಕೇರ್ ಪ್ರಾಡಕ್ಟ್ ಕೊಡ್ತಿದ್ದೀನಿ. ಓ ಗ್ರೇಟ್. ಓಕೆ, ಮೋದಿ ಕೇರ್ ಪ್ರಾಡಕ್ಟ್ ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು? ಸಂಜಯ್ ಯಾದವ್ ಅಂತೇಳಿ, ಪುಷ್ಪ ಮೇಡಮ್. ಓಕೆ, ಸೊ ಥ್ಯಾಂಕ್ ಯು. ಹಾಗಾದ್ರೆ ನಿಮಗೆ ಮೋದಿ ಕೇರ್ ಕೊಡೋದಕ್ಕಿಂತ ಮುಂಚೆ ಏನೇನು ಪ್ರಾಬ್ಲಮ್ ಇತ್ತು? ಮುಂಚೆ ಮೋದಿ ಕೇರ್ ಪ್ರಾಬ್ಲಮ್, ಇದು ಪ್ರಾಡಕ್ಟ್ ಕೊಡೋಕ್ಕಿಂತ ಮುಂಚೆ ಇದು ಇಡ್ಮುಂಡಿ ರೋಗ ಒಂದು, ಮತ್ತೆ ಇದು ಕುಂಚಿಗೆ ಒಣಗ್ತಿದ್ದು, ಮತ್ತೆ ಅಳ್ಳು ತುಂಬಾ ಉದುರಿತಿತ್ತು. ಅಷ್ಟು ಪ್ರಾಬ್ಲಮ್ ಇತ್ತು. ಓಕೆ, ಕೊಟ್ಟಾದ್ಮೇಲೆ ನೀವೇನ್ ರಿಸಲ್ಟ್ ನೋಡ್ತಾ ಇದ್ದೀರಾ? ಆದ್ಮೇಲೆ ಬೆಟರ್ ಇದೆ, ರಿಸಲ್ಟ್ ಚೆನ್ನಾಗಿದೆ. ಮತ್ತೆ ಈ ವರ್ಷ ಅಡಿಕೆನೂ ತುಂಬಾ ಚೆನ್ನಾಗಿ ಬಂದಿದೆ. ಹೋದ ವರ್ಷ ಎಷ್ಟಾಗಿತ್ತು ಬಸವರಾಜ್? ಹೋದನೇ ವರ್ಷ ಒಂದು 70 ಕ್ವಿಂಟಲ್ ಹಸೆಕಾಯಿ ಆಗಿತ್ತು. ಓಕೆ, ಈ ವರ್ಷ ಒಂದನೇ ವರ್ಷ ಒಂದು 100 ಚಿಲ್ಲರ ಆಗಿತ್ತು. ಈ ವರ್ಷ ಒಂದು 140 ಚಿಲ್ಲರ ಆಗಿದೆ. ಓ, 140 ಚಿಲ್ಲರ ಆಗಿದೆ. ಓಕೆ ಗ್ರೇಟ್. ಎಷ್ಟು ಗಿಡಕ್ಕೆ ಬರುತ್ತೆ ಇದು? ಇದು ಮಿನಿಮಮ್ ಫಸಲು ಬಿಡ್ತಿರೋದು ಒಂದು 750ರಿಂದ 800 ಗಿಡ ಇದೆ. ಓಕೆ, 750ರಿಂದ 800 ಗಿಡಕ್ಕೆ ಇಷ್ಟೊಂದು ಟೆಂಪ್ರೇಚರ್ ಅಲ್ಲೂ ಕೂಡ 140 ಕ್ವಿಂಟಲ್ ನೀವು ಹಸೆಕಾಯಿ ತೆಗ್ದಿದ್ದೀರಾ. ಓಕೆ ಗ್ರೇಟ್. ನಿಮಗೆ ಏನು ಅನಿಸ್ತಿದೆ ಲಾಸ್ಟ್ ಇಯರ್ ಇಳುವರೆಗೆ ಈ ವರ್ಷದ ಇಳುವರೆಗೆ ಏನು ಅನಿಸ್ತಾ ಇದೆ? ಚೆನ್ನಾಗಿದೆ ಇಳುವರಿ. ಓಕೆ, ನೀವು 1 ಇಯರ್ ಆಯ್ತಲ್ವಾ? 1 ಇಯರ್ ಕಂಪ್ಲೀಟ್ ಆಯ್ತು ಇದು? 1.5 ಇಯರ್ ಆಯ್ತು. ಒಂದ್ಸಲ ಸ್ಪ್ರೇ ಮಾಡಿಸಿದ್ದೀರಾ? 2 ಸಲ ಸ್ಪ್ರೇ ಮಾಡಿಸಿದ್ದೀರಾ? ಓಕೆ, 5 ಟೈಮ್ ಇದು ಡ್ರಂಚಿಂಗ್ ಮಾಡಿದ್ದೀರಾ ನೀವು. ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಖುಷಿ ಇದೆಯಾ? ಖುಷಿ ಇದೆ. ಹಾಗಾದ್ರೆ ಬೇರೆ ರೈತರಿಗೆ ಏನಾದ್ರೂ ಸಜೆಷನ್ ಕೊಡ್ತೀರಾ ನೀವು? ಅಂದ್ರೆ ನಮ್ಮ ಇಂಟೆನ್ಷನ್ ಏನಂತ ನಿಮಗೆ ಗೊತ್ತಾಗ್ಬಿಟ್ಟಿದೆ. ಸೊ ಕೆಮಿಕಲ್ ಬೇಸಿಂದ ನಾವು ಬರ್ಬೇಕು ಆರ್ಗ್ಯಾನಿಕ್ಕಿಗೆ ಅಂತೇಳಿ, ಫರ್ಟಿಲೈಸರ್ನ ಕಡಿಮೆ ಮಾಡ್ಬೇಕಂತ. ಸೊ ಆ ಥರ ನೀವೇನಾದ್ರೂ ರೈತರಿಗೆ ಸಜೆಷನ್ ಕೊಡ್ತೀರಾ? ಪ್ರಾಡಕ್ಟ್ ಚೆನ್ನಾಗಿದೆ, ಯೂಸ್ ಮಾಡ್ಬೋದು, ಬೆಟರ್ ಇದೆ. ಓಕೆ, ಸೊ ಸಂಜಯ್ ಏನು ಹೇಳ್ತಿದ್ದೀರಾ? ಮೇಡಮ್, ಆಕ್ಚುಲಿ ಪ್ರತಿ ವರ್ಷ ಇವರು ಇಡ್ಗುಮುಡಿ ರೋಗದಿಂದ ಪ್ರತಿ ವರ್ಷ 80 ಮರ ಕಡಿತಾ ಇದ್ರು. ಅದೊಂದು ಹೈಲೈಟ್ ಮಾಡೋಣ. ಯಾಕೆ ಗೊತ್ತಾ, ಇಡಮುಂಡಿಗೆ ರೋಗ ಎಲ್ಲೋ ಕಂಟ್ರೋಲ್ ಆಗಲ್ಲ ಅಂತ ಹೇಳೋ ರೈತರು ಕೂಗೆ ಜಾಸ್ತಿ ನಾವು ಕೇಳಿಸ್ಕೊಳ್ತಾ ಇರೋದು. ಸೊ ಅದೊಂದು ರೋಗದ್ದೊಂದು ಹೇಳ್ಬಿಡಿ ಬಸವರಾಜ್. ಈಗ 2 ವರ್ಷದ ಮುಂಚೆ ಏನಿಲ್ಲ ಅಂದ್ರೂ ಒಂದು 80 ಗಿಡ ಹೋಗ್ತಿದ್ವು ನಮ್ಮವು. ಈಗ ಒಂದು 1 ವಾರ ಅಷ್ಟಿಂದ ಪ್ರಾಡಕ್ಟ್ ಮೋದಿ ಕೇರ್ ಯೂಸ್ ಮಾಡೋಕ್ಕಿಂತ ಸ್ಪ್ರೇ ಮಾಡಿಸ್ಬೇಕಿಂದ ಹಿಡಿದು ಕಂಟ್ರೋಲಿಗೆ ಒಂದು 10ರಿಂದ 15 ಗಿಡಕ್ಕೆ ಬಂದಿದೆ. ವಾವ್, 80ರಿಂದ 10ರಿಂದ 15 ಬಂದಿದೆ. ಈ ವರ್ಷನೂ ಕಂಟಿನ್ಯೂ ಮಾಡಿದ್ರಿ ಅಂದ್ರೆ? ಈ ವರ್ಷ ಕಂಟಿನ್ಯೂ ಮಾಡಿದ್ರೆ ಒಂದೊಂದು 1-2 ಮರ, 2-5. ಓಕೆ. ಸೊ ಖುಷಿ ಇದೆಯಾ ಇದ್ರ ಬಗ್ಗೆ? ಯಾಕೆಂದ್ರೆ 1 ಮರ ನಾವು ತೆಗೆದ್ಬಿಡ್ತೀವಿ, ಇನ್ನೊಂದು ಸಸಿ ಹಾಕಿ 8 ವರ್ಷ ನಾವು ಕಾಯ್ತೀವಿ ಒಂದು ಫಸಲು ಬರ್ಬೇಕಂತಂದ್ರೆ. ಸೊ ಅದು ನಿಮಗೆ ಇಷ್ಟೊಂದು ಚೇಂಜಸ್ ಕಾಣ್ತಿದೆ ಅಂತಂದ್ರೆ, ಸೊ ಡಿಯರ್ ಫ್ರೆಂಡ್ಸ್, ನೀವೇನು ಹೇಳ್ತೀರಾ? ಪ್ರಿಯ ರೈತ ಬಂದವರೇ, ನೀವು ಇಲ್ಲಿ ನೋಡಬೇಕಾಗಿದೆ. ಸೊ ಇದು ಪ್ರಾಕ್ಟಿಕಲ್ ರಿಸಲ್ಟ್ನ ನಾವು ನಿಮಗೆ ತೋರಿಸ್ತಾ ಇರೋದು. ಸೊ ನಿಮಗೆ ಅವಶ್ಯಕತೆ ಇತ್ತು ಅಂತಂದೇಳಿ ಅಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಬಸವರಾಜ್ ಸರ್, ನಮ್ಮ ಜೊತೆ ಕೈ ಜೋಡಿಸ್ಬೋದಾ ನೀವು? ಸೊ ಕಂಪ್ಲೀಟಾಗಿ ನಮ್ಮ ಭೂಮಿನ ಉಳಿಸ್ಕೊಳ್ಳೋದಕ್ಕೆ, ಹೋಗ್ತಿರೋ ಮರಗಳನ್ನ ಉಳಿಸ್ಕೊಳ್ಳೋದಕ್ಕೆ, ರೈತರಿಗೆ ಇಳುವರಿ ಜಾಸ್ತಿ ಮಾಡೋದಕ್ಕೆ ಇದು ನಮ್ಮ ಮೇಜರ್ ಕಾನ್ಸೆಪ್ಟು. ಸೊ ಅದಕ್ಕೆ ನೀವೇನಾದ್ರೂ ಸಜೆಷನ್ ಕೊಡೋದಿದ್ರೆ ಕೊಡಿ ನಮ್ಮ ಮೂಲಕ. ಸಜೆಷನ್ ಅಂದರೆ ಏನು ಕೊಡಲಿ? ನಿಮಗೇನು ಅನ್ನಿಸ್ತಾ ಇದೆ? ಯೂಸ್ ಮಾಡಬೇಕೋ ಬೇಡವೋ? ಹೊರಗಿನ ರೈತರು ಯೂಸ್ ಮಾಡಿದ್ರೆ ಚೆನ್ನಾಗಿದೆ, ಬೆಟರ್. ಇವ್ರು ಸಂಜಯ್ ಸರ್, ಪುಷ್ಪ ಮೇಡಮ್ನ ಕಾಂಟ್ಯಾಕ್ಟ್ ಮಾಡಿ, ಒಳ್ಳೆ ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾರೆ. ಅಡಿಕೆ ಗಿಡ ಈ ಥರ ರೋಗ ಇದೆ ನಿಮ್ಮದು, ಈ ಥರ ಪ್ರಾಡಕ್ಟ್ ಹಾಕಿ ಅಂತ ಹೇಳ್ತಿದ್ದಾರೆ ಅಂತ ಸಜೆಷನ್ ಮಾಡ್ತೀನಿ. ಓಕೆ, ಇನ್ನೊಂದೇ ನನ್ನ ಪ್ರಶ್ನೆ ಏನಂದ್ರೆ, ಈಗ ತುಂಬಾ ಜನ ಬರ್ತಾರೆ, ಬಂದ್ಬಿಟ್ಟು ಒಂದ್ಸಲ ತೋಟ ನೋಡಿ ಅವ್ರಿಗೆ ಏನ್ ಬೇಕು ಅದನ್ನ ಕೊಟ್ಟು ಹೋಗ್ಬಿಡ್ತಾರೆ, ಆದ್ರೆ ರಿಟರ್ನ್ ತೋಟಕ್ಕೆ ಬರಲ್ಲ, ಫಾಲೋ ಅಪ್ ಇರಲ್ಲ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಸಂಜಯ್ ಅವ್ರದ್ದು ಸರ್ವಿಸ್ ಚೆನ್ನಾಗಿದೆ. ಎಷ್ಟು ಟೈಮ್ ಬಂದಿದ್ದಾರೆ ಇಲ್ಲಿ ತೋಟಕ್ಕೆ? ನಿಮ್ಮ ತೋಟಕ್ಕೆ ಮಿನಿಮಮ್ ಅಂದ್ರೆ ಈಗ 1.5 year ಇಂದ ಹಿಡಿದು ಒಂದು 20 ಟೈಮ್ 30 ಟೈಮ್. ವಾವ್, ಸೂಪರ್. ಓಕೆ, ಈಗ 1.5 yearಗೆ ಒಂದು 20 ಟೈಮ್ ನಿಮ್ಗೆ ವಿಸಿಟ್ ಮಾಡಿದ್ದಾರೆ ಅಂತಂದ್ರೆ, ಸೊ ಗ್ರೇಟ್. ಸೊ ಈ ತರ ಸರ್ವಿಸ್ ಕೊಡೋರು ವೆರಿ ಇಂಪಾರ್ಟೆಂಟ್ ಅಲ್ವಾ? ಓಕೆ, ಸೊ ಈ ಒಂದು ವಿಡಿಯೋ ನಿಮಗಿಷ್ಟ ಆಗಿತ್ತು ಅಂತಂದರೆ ಸೊ ಕಾಮೆಂಟ್ ಮಾಡಿ, ನಿಮಗೂ ಅವಶ್ಯಕತೆ ಇದ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.